18 ವರ್ಷಗಳಿಂದ ನಮ್ಮ RCB ಒಂದು ಸ್ಲೋಗನ್ ಇತ್ತು, ಘೋಷವಾಕ್ಯ, ಈ ಸಲ ಕಪ್ಪು ನಮ್ಮದೇ, ಈ ಸಲ ಕಪ್ಪು ನಮ್ಮದೇ ಅಂತೇಳಿ 18 ವರ್ಷಗಳ ವನವಾಸ ಆಗೋಗಿದೆ. ಈ ಸಲ ಕಪ್ಪು ನಮ್ದೇ ಆಗೋಗಿದೆ. ಬಂದ್ರೆ ಬಾ ಬಾ ಹುಸೇನ್, ಹಾಗೆ ಒಂದು ಈ ಸಲ ಕಪ್ಪು ನಮ್ಮದೇ 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 ಅಂತ ಹೇಳ್ತಾ ಇದ್ವಿ. ಈ ಸಲ ಕಪ್ಪು ನಮ್ಮದೇ ಆಗಿದೆ. ಕನ್ನಡ ಮಾತೆಯ ಕೃಪಾ ಕಟಾಕ್ಷದಿಂದ ಈ ದಿನ ಇದೇ ಕ್ರಿಕೆಟ್ ಆಟಗಾರರು ಇದೇ ರೀತಿ ಕಮಲಾಸನಲ್ಲೇ ಬೆಳೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮಗೆ ಹುಂಡಮನೆಗೆ ದ್ರೋಹ ಬಗ್ಗಿದ್ದಾನೆ. ಆ ರೀತಿ ಈ ದಿನ RCBಯಲ್ಲಿ ಬಂದಿರತಕ್ಕಂಥ ಎಲ್ಲ ಆಟಗಾರರು ನನ್ನ ಕರ್ನಾಟಕದ, ನನ್ನ ಕನ್ನಡದ ಇರುವೆಯನ್ನ ಎತ್ತಿಡಬೇಕು. ವ್ಯಾಪಾರ ದೃಷ್ಟಿಯಿಂದ ಮಾಡಬೇಡ್ರಿ. ಯಾಕೆ ಗೊತ್ತಾ, ಈ ದಿನ ಕರ್ನಾಟಕದ ಎಲ್ಲ ಪ್ರಾರ್ಥನೆಗಳು, ಪೂಜೆಗಳು ಫಲಿಸಿ ಈ ದಿನ ಗೆಲುವನ್ನು ತಂದುಕೊಟ್ಟಿದ್ದೀವಿ. ಅದೇ ರೀತಿ ಅವ್ರಿಗೆ ಬದ್ಧತೆ ಇರಬೇಕು. ಈ ಸಲ ಕಪ್ಪು ನಮ್ಮದೇ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕನಸು ನೆನಸಾಗಿರುವಂತಹ ಇವತ್ತಿನ ದಿವಸ. ಇವತ್ತು ಹಲವಾರು ವರ್ಷಗಳಿಂದ 18 ವರ್ಷಗಳಿಂದ ಕನಸಿಟ್ಕೊಂಡಿದ್ವಿ. ಇವತ್ತು 2025ರಲ್ಲಿ ಕನಸು ನೆನಸಾಗಿದೆ. ಇವತ್ತು RCB ಜಯಗಳಿಸಿದೆ. ನಮ್ಮೆಲ್ಲರ ಕನಸಿತ್ತು. ನಿಜವಾಗ್ಲೂ ಕೂಡ ಒಂದು ಯುವಕರು ಆಸಕ್ತಿಯಿಂದ, ಉಲ್ಲಾಸದಿಂದ ಇವತ್ತೆಲ್ಲರೂ ಕೂಡ ನೋಡ್ಬೋದು. ವಿಜಯೋತ್ಸವವನ್ನ ಯಾವುದು ಹಬ್ಬ ಅರಿವು ಇಲ್ಲ, ಯಾವುದು ಮಾಡಿದ ಈ ಒಂದು RCBನ ತುಂಬಾ ಅದ್ದೂರಿಯಾಗಿ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ನಗರದಲ್ಲಿ ಏನು ಸಂದಿರ DVG ಸರ್ಕಲ್ ಬಳಿ ಸೇರಿ ಈ ಒಂದು RCB ಏನು ವಿಜಯೋತ್ಸವನ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಖುಷಿಯಿಂದ ನಾವೆಲ್ಲರೂ ಕೂಡ ಸೇರಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ KC ಶಂಕರಣ್ಣನವರು, ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಮಂಜಣ್ಣನವರು, ಇದ್ರೀಸ್ ಅವರು, ನಮ್ಮ ಚಿಚ್ಚಾರ ಅವರು, ನವೇಂದ್ರ, ಎಲ್ಲರೂ ಕೂಡ ಈ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನಾವೆಲ್ಲರೂ ಕೂಡ ಇವತ್ತು ಸೇರಿ ಈ ಒಂದು RCB ವಿಜಯೋತ್ಸವದಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಸಂತೋಷದ ಸುದ್ದಿ ಇವತ್ತಿನ ದಿವಸ ನಮ್ಗೆಲ್ರಿಗೂ ಸಿಕ್ಕಿದೆ. ಆದ್ರಿಂದ ನಾವ್ ಯಾವತ್ತಿದ್ರು ಕೂಡ ಸೋತ್ರು